ಸಮರ್ಪಣಾ ಪದ್ಧತಿಯ 9ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 109ನೆಯ ಶ್ಲೋಕದಲ್ಲಿ, ಶ್ರೀರಾಮಚಂದ್ರನು ಸಮುದ್ರವನ್ನ ಗೋಷ್ಪದಿಯನ್ನಾಗಿ ಮಾಡಿಕೊಂಡು ಲಂಕೆಯನ್ನು ಜಯಿಸಲು ಹೊರಟನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮನ್ಯೇ ನಿಯುಜ್ಯ ಭವತಿಂ ಮಣಿಪಾದ ರಕ್ಷೆ ಪ್ರಾಶ್ನಿಗ್ರಹಸ್ಯ ಭರತಸ್ಯ ನಿವಾರಣಾರ್ಥಂ ರತ್ನಾಕರಂ ಸಪದಿ ಗೋಷ್ಪದಯನ್ ವಿಜಿಗ್ಯೆ ರಾಮಕ್ಷಣೇನ ರಜನೀಚರ ರಾಜಧಾನೀಂ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ. ರಾಮಃ, ಶ್ರೀರಾಮನಾದವನು. ಪಾರ್ಷ್ಣಿಗ್ರಹಸ್ಯ, ಹಿಮ್ಮಡಿಯನ್ನು ಹಿಡಿದುಕೊಂಡಿರುವ. ಭರತಸ್ಯ, ಭರತನ. ನಿವಾರಣಾರ್ಥಂ, ಬದಲಾಯಿಸುವುದಕ್ಕಾಗಿ. ಭವತೀಂ, ನಿನ್ನನ್ನು. ನಿಯುಜ್ಯ, ಯೋಜಿಸಿ. ಸಪದಿ, ತಕ್ಷಣವೇ. ರತ್ನಾಕರಂ, ಸಮುದ್ರವನ್ನ. ಗೋಷ್ಪದಯನ್, ಗೋವಿನ ಪಾದದಷ್ಟನ್ನಾಗಿ ಮಾಡಿಕೊಂಡು. ರಜನೀಚರ, ರಾಕ್ಷಸರುಗಳ. ರಾಜಧಾನಿಂ, ಪಟ್ಟಣವಾದ ಲಂಕೆಯನ್ನ. ಕ್ಷಣೇನ, ಕ್ಷಣ ಮಾತ್ರದಲ್ಲಿ. ವಿಜಿಗ್ಯೆ, ಗೆದ್ದನು ಎಂಬುದಾಗಿ. ಮನ್ಯೆ, ತಿಳಿದಿದ್ದೇನೆ. ಶ್ರೀರಾಮಚಂದ್ರನ ಅವತಾರವಾಗಿದ್ದೇ ರಾವಣನ ಸಂಹಾರಕ್ಕೆ. ಅದಕ್ಕೆ ಪೂರಕವಾಗಿ ಎಲ್ಲ ಘಟನೆಗಳು ನಡೆದವು. ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ವನವಾಸಕ್ಕೆ ಅಂತ ಹೊರಡೋವಾಗಲೇ ಅದು ಲಂಕೆಯನ್ನ ಜಯಿಸುವುದಕ್ಕಾಗಿಯೇ ಹೊರಟಿದ್ದು. ಆಗ ಶ್ರೀರಾಮಚಂದ್ರ ಅಗಾಧವಾದ ಸಮುದ್ರವನ್ನ ಗೋಷ್ಪದಿಯನ್ನಾಗಿ ಮಾಡಿಕೊಂಡು ಲಂಕೆ ಸೇರಿ ಲಂಕೆಯನ್ನ ಜಯಿಸಬೇಕು ಅನ್ನೋದು ನಿಶ್ಚಯವಾಗಿತ್ತು. ಗೋಷ್ಪದಿ ಅಂದ್ರೆ ಒಂದು ಗೋವಿನ ಪಾದದಷ್ಟು ಅಂತ ಅರ್ಥ. ಹೀಗೆ ಲಂಕೆನ ಗೆಲ್ಲೋದಕ್ಕೆ ಅಂತ ಹೊರಟ ಶ್ರೀರಾಮನ ಪಾದವನ್ನ ಹಿಡ್ಕೊಂಡು ಭರತ ಹೋಗಬೇಡ ಅಂತ ರೋಧಿಸ್ತಾನೆ. ಅದಕ್ಕಾಗಿಯೇ ಪಾದುಕೆನ ಭರತನಿಗೆ ನೀಡಿ ಶ್ರೀರಾಮ ಅವನನ್ನ ಸಮಾಧಾನ ಪಡಿಸ್ತಾನೆ. ಲೋಕದಲ್ಲಿ ಮಕ್ಕಳು ತಾಯಿ ಎಲ್ಲಿಗಾದ್ರೂ ಹೊರಟ್ರೆ ಅಳ್ತಾ ಅವಳ ಹಿಂದೇನೆ ಹೋಗಿ ಅವಳನ್ನ ಹೋಗೋಕೆ ಬಿಡದೆ ಹಠ ಮಾಡೋದು ಸಹಜ. ಆಗ ತಾಯಿಯಾದವಳು ಆ ಮಕ್ಕಳಿಗೆ ಹಣ್ಣನ್ನೋ ಸಿಹಿಯನ್ನೋ ಕೊಟ್ಟು ಸಮಾಧಾನ ಮಾಡುವುದು ವಾಡಿಕೆ. ಹಾಗೆಯೇ ಶ್ರೀರಾಮ ನಿನ್ನನ್ನ ಭರತನಿಗೆ ಕೊಟ್ಟು ಸಮಾಧಾನ ಮಾಡಿದ ಅಂತ ಪಾದುಕಾದೇವಿಗೆ ಹೇಳ್ತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.